ಮೂಡಾ ಸೈಟ್ ಸ್ಕ್ಯಾಮ್ ವಿಚಾರವಾಗಿ ಇಡಿ ಈಗಾಗಲೇ ಬರೋಬ್ಬರಿ ಒಂದಲ್ಲ ಎರಡಲ್ಲ 300 ಕೋಟಿ ರೂಪಾಯಿಯ ಆಸ್ತಿಯನ್ನ ಸೀಸ್ ಮಾಡಿದೆ. ಇದು ಸಹಜವಾಗಿ ಕಾಂಗ್ರೆಸ್ನ ಕೆಂಗಣ್ಣಿಗೆ ಗುರಿಯಾಗಿದೆ. ಹಾಗಿದ್ರೆ ಈ ವಿಚಾರ ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಮಾತಿನ ಮಲ್ಲಯುದ್ಧಕ್ಕೆ ಯಾವ ರೀತಿ ಕಾರಣ ಆಯಿತು, ಯಾರ್ಯಾರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಮೂಡಾ ಸೈಟ್ ಗೋಲ್ಮಾಲ್ ಕೇಸ್ ಬಗೆದಷ್ಟು ಆಳಕ್ಕೆ ಬೇರೂರಿದೆ. ಬೇನಾಮಿಗಳ ಬೆನ್ನತ್ತಿದ ಇಡಿ ಅಧಿಕಾರಿಗಳು ಸುಮಾರು 300 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿಯನ್ನ ತಾತ್ಕಾಲಿಕವಾಗಿ ಸೀಸ್ ಮಾಡಿದ್ದು ಇದೀಗ ರಾಜ್ಯ ರಾಜಕೀಯದಲ್ಲಿ ಮಹಾ ಕದನಕ್ಕೆ ವೇದಿಕೆಯಾಗಿದೆ. ಇಡಿ ಆಸ್ತಿ ಜಪ್ತಿ, ಮೂಡಾ ಮಹಾ ಕದನ ಸ್ಫೋಟ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಮಲ್ಲಯುದ್ಧ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ಹಂಚಲಾಗ್ತಿದ್ದ ಸೈಟ್ಗಳು ಸಿಕ್ಕವರಿಗೆ ಸೀರುಂಡೆ ಅನ್ನುವಂತಾಗಿದೆ. ರಾಜಕಾರಣಿಗಳು, ಅಧಿಕಾರಿಗಳು ಬೇನಾಮಿಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಇಡಿ ತನಿಖೆಯಲ್ಲಿ ಬೇನಾಮಿಗಳ ಬಣ್ಣ ಬಯಲಾಗಿದ್ದು ರಾಜಕೀಯದಲ್ಲೂ ವಾಕ್ಸಮರ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತರು ಸೇರಿದಂತೆ ಹಲವರಿಂದ ಇಡಿ ಬೇನಾಮಿ ಆಸ್ತಿಗಳನ್ನು ಜಪ್ತಿ ಮಾಡಿದ್ದು ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಇನ್ನಾದರೂ ಸಿದ್ದರಾಮಯ್ಯ ಬಂಡತನ ಬಿಡಲಿ ಎಂದು ಬಿಜೆಪಿ ರಾಜೀನಾಮೆಗೆ ಆಗ್ರಹಿಸಿದೆ. ಈ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಗಳನ್ನ ಒಂಟಿಗಾಲಲ್ಲಿ ನಿಲ್ಲಿಸತಕ್ಕಂತ ಕೆಲಸ ಮಾಡಿದ್ದೇವೆ. ಬಂಡತನ ಬಿಟ್ಟು ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡುವ ಮುಂಚಿತವಾಗಿ ಸಿಬಿಐ ತನಿಖೆಗೆ ಅದನ್ನ ಹಸ್ತಾಂತರ ಮಾಡಬೇಕು. ಅದು ನಿಜ ಅಂದರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ. ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸಲ್ಲಿ ಅವರ ತನಿಖೆ ಮೂಲಕ ಅವರ ಇದು ಏನೋ ಅದು ಸ್ಪಷ್ಟವಾಗಿ ಬರಲಿ ಅವರ ಹೇಳಿಕೆ. ನೈತಿಕ ಹೊಣೆ ಹೊರಬೇಕಂದ್ರೆ ಅವರು ಇಂಥ ಒಂದು ವರದಿಯ ಮೂಲಕ ಅದು ಬರಬೇಕಾಗಿದೆ. ಇನ್ನು ಇಡಿ ಪ್ರೆಸ್ ನೋಟ್ ಮೇಲೆ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ಇಡಿ ಕಾರ್ಯವೈಖರಿ ಬಗ್ಗೆ ಎಚ್.ಕೆ. ಪಾಟೀಲ್ ಕಿಡಿಕಾರಿದ್ದಾರೆ. ಯಾರು ಹೇಳಿದ್ರೆ ನಿಮಗೆ ಪ್ರೆಸ್ ನೋಟ್ ಕೊಡೋಂತ ಜಾಹೀರಾತು ಆಗ್ತೀರಿ? ನೀವು ಇವತ್ತು ಊಟ ಮಾಡಿ ಬಂದಿರಲ್ಲ, ಪ್ರೆಸ್ ನೋಟ್ ಇಶ್ಯೂ ಮಾಡಿರಿ ನೀವು? ಯಾರು ಹೂ ಆಸ್ಟ್ ಯು ಟು ಇಶ್ಯೂ ಪ್ರೆಸ್ ನೋಟ್? ವೈ ಡಿಡ್ ಯು ಇಶ್ಯೂ ಪ್ರೆಸ್ ನೋಟ್? ಅರೆ ಮುಂಜಾನಿಂದ ರಾತ್ರಿ ಮಟ್ಟ ರೇಡ್ ಮಾಡಿರ್ತೀರಿ, 4 ಶಬ್ದ ಪ್ರೆಸ್ನವ್ರಿಗೆ ಹೇಳಲ್ಲ ನೀವು. ಪ್ರೆಸ್ ನೋಟ್ ಇಶ್ಯೂ ಮಾಡಬೇಕಾಯ್ತಾ? ಇದಕ್ಕೆ ಯಾಕೆ ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ರಿ? ನಿಮ್ಮ ಕೆಲಸ ನೀವು ಮಾಡಿರಿ. ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರದ ಮತ್ತೊಂದು ಕಳ್ಳದಾರಿ ಪತ್ತೆಯಾಗಿದೆ. ಕೋಡ್ ಮೂಲಕ ಬಿಲ್ಡರ್ ಜೈರಾಮ್ ಕೋಟಿ ಡೀಲ್ ಮಾಡಿದ್ದು ಬೇನಾಮಿ ಡೀಲ್ಗೆ ಕೋಕೋನಟ್ ಅಂತ ಕೋಡ್ ವರ್ಡ್ ಬಳಸಿದ್ದಾನೆ. ಒಂದು ಕೋಕೋನಟ್ ಅಂದ್ರೆ 1 ಲಕ್ಷಕ್ಕೆ ಸಮನಾಗಿದ್ದು 3 ತಿಂಗಳ ಇಡಿ ಡ್ರಿಲ್ನಲ್ಲಿ ರಾಜಕಾರಣಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂಡಾ ಸೈಟ್ ಸ್ಕ್ಯಾಮ್ ವಿಚಾರವಾಗಿ ಇಡಿ ಈಗಾಗಲೇ ಬರೋಬ್ಬರಿ ಒಂದಲ್ಲ ಎರಡಲ್ಲ 300 ಕೋಟಿ ರೂಪಾಯಿಯ ಆಸ್ತಿಯನ್ನ ಸೀಸ್ ಮಾಡಿದೆ. ಇದು ಸಹಜವಾಗಿ ಕಾಂಗ್ರೆಸ್ನ ಕೆಂಗಣ್ಣಿಗೆ ಗುರಿಯಾಗಿದೆ. ಹಾಗಿದ್ರೆ ಈ ವಿಚಾರ ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಮಾತಿನ ಮಲ್ಲಯುದ್ಧಕ್ಕೆ ಯಾವ ರೀತಿ ಕಾರಣ ಆಯಿತು, ಯಾರ್ಯಾರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಮೂಡಾ ಸೈಟ್ ಗೋಲ್ಮಾಲ್ ಕೇಸ್ ಬಗೆದಷ್ಟು ಆಳಕ್ಕೆ ಬೇರೂರಿದೆ. ಬೇನಾಮಿಗಳ ಬೆನ್ನತ್ತಿದ ಇಡಿ ಅಧಿಕಾರಿಗಳು ಸುಮಾರು 300 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿಯನ್ನ ತಾತ್ಕಾಲಿಕವಾಗಿ ಸೀಸ್ ಮಾಡಿದ್ದು ಇದೀಗ ರಾಜ್ಯ ರಾಜಕೀಯದಲ್ಲಿ ಮಹಾ ಕದನಕ್ಕೆ ವೇದಿಕೆಯಾಗಿದೆ. ಇಡಿ ಆಸ್ತಿ ಜಪ್ತಿ, ಮೂಡಾ ಮಹಾ ಕದನ ಸ್ಫೋಟ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಮಲ್ಲಯುದ್ಧ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ಹಂಚಲಾಗ್ತಿದ್ದ ಸೈಟ್ಗಳು ಸಿಕ್ಕವರಿಗೆ ಸೀರುಂಡೆ ಅನ್ನುವಂತಾಗಿದೆ. ರಾಜಕಾರಣಿಗಳು, ಅಧಿಕಾರಿಗಳು ಬೇನಾಮಿಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಇಡಿ ತನಿಖೆಯಲ್ಲಿ ಬೇನಾಮಿಗಳ ಬಣ್ಣ ಬಯಲಾಗಿದ್ದು ರಾಜಕೀಯದಲ್ಲೂ ವಾಕ್ಸಮರ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತರು ಸೇರಿದಂತೆ ಹಲವರಿಂದ ಇಡಿ ಬೇನಾಮಿ ಆಸ್ತಿಗಳನ್ನು ಜಪ್ತಿ ಮಾಡಿದ್ದು ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಇನ್ನಾದರೂ ಸಿದ್ದರಾಮಯ್ಯ ಬಂಡತನ ಬಿಡಲಿ ಎಂದು ಬಿಜೆಪಿ ರಾಜೀನಾಮೆಗೆ ಆಗ್ರಹಿಸಿದೆ. ಈ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಗಳನ್ನ ಒಂಟಿಗಾಲಲ್ಲಿ ನಿಲ್ಲಿಸತಕ್ಕಂತ ಕೆಲಸ ಮಾಡಿದ್ದೇವೆ. ಬಂಡತನ ಬಿಟ್ಟು ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡುವ ಮುಂಚಿತವಾಗಿ ಸಿಬಿಐ ತನಿಖೆಗೆ
ಅದನ್ನು ಹಸ್ತಾಂತರ ಮಾಡಬೇಕು. ಇದು ಅದು ನಿಜ ಅಂದರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ. ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸಲ್ಲಿ ಅವರ ತನಿಖೆ ಮೂಲಕ ಅವರ ಇದು ಏನೋ ಅದು ಸ್ಪಷ್ಟವಾಗಿ ಬರಲಿ ಅವರ ಹೇಳಿಕೆ. ನೈತಿಕ ಹೊಣೆ ಹೊರಬೇಕು. ನೈತಿಕ ಹೊಣೆ ಹೊರಬೇಕಂದ್ರೆ ಅವರು ಇಂಥ ಒಂದು ವರದಿಯ ಮೂಲಕ ಅದು ಬರಬೇಕಾಗಿದೆ. ಇನ್ನು ಇಡಿ ಪ್ರೆಸ್ ನೋಟ್ ಮೇಲೆ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ಇಡಿ ಕಾರ್ಯವೈಖರಿ ಬಗ್ಗೆ ಎಚ್ ಕೆ ಪಾಟೀಲ್ ಕಿಡಿಕಾರಿದ್ದಾರೆ. ಯಾರು ಹೇಳಿದ್ರೆ ನಿಮಗೆ ಪ್ರೆಸ್ ನೋಟ್ ಕೊಡೋಂತ ಜಾಹೀರಾತು ಹಾಕ್ತೀರಿ? ನೀವು ಇವತ್ತು ಊಟ ಮಾಡಿ ಬಂದಿರಲ್ಲ, ಪ್ರೆಸ್ ನೋಟ್ ಇಶ್ಯೂ ಮಾಡಿರಿ ನೀವು? ಯಾರು ಹೂ ಆಸ್ಟ್ ಯು ಟು ಇಶ್ಯೂ ಪ್ರೆಸ್ ನೋಟ್? ವೈ ಡಿಡ್ ಯು ಇಶ್ಯೂ ಪ್ರೆಸ್ ನೋಟ್? ಅರೆ ಮುಂಜಾನಿಂದ ರಾತ್ರಿ ಮಟ್ಟ ರೇಡ್ ಮಾಡಿರ್ತೀರಿ, 4 ಶಬ್ದ ಪ್ರೆಸ್ನವ್ರಿಗೆ ಹೇಳಲ್ಲ ನೀವು. ಪ್ರೆಸ್ ನೋಟ್ ಇಶ್ಯೂ ಮಾಡಬೇಕಾಯ್ತಾ ಇದಕ್ಕೆ? ಯಾಕೆ ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ರಿ? ನಿಮ್ಮ ಕೆಲಸ ನೀವು ಮಾಡಿರಿ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಮತ್ತೊಂದು ಕಳ್ಳದಾರಿ ಪತ್ತೆಯಾಗಿದೆ. ಕೋಡ್ ಮೂಲಕ ಬಿಲ್ಡರ್ ಜೈರಾಮ್ ಕೋಟಿ ಡೀಲ್ ಮಾಡಿದ್ದು. ಬೇನಾಮಿ ಡೀಲ್ಗೆ ಕೋಕೋನಟ್ ಅಂತ ಕೋಡ್ ವರ್ಡ್ ಬಳಸಿದ್ದಾನೆ. ಒಂದು ಕೋಕೋನಟ್ ಅಂದ್ರೆ 1 ಲಕ್ಷಕ್ಕೆ ಸಮನಾಗಿದ್ದು 3 ತಿಂಗಳ ಇಡಿ ಡ್ರಿಲ್ನಲ್ಲಿ ರಾಜಕಾರಣಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂಡಾದ ವಿಚಾರವಾಗಿ ಮೊದಲು ಎಲ್ಲ ವಿಚಾರಗಳನ್ನು ಬಹಿರಂಗಪಡಿಸಿದ್ದ ರಿಪಬ್ಲಿಕ್ ಕನ್ನಡ, ದಾಖಲೆಗಳ ಸಮೇತ ಪ್ರತಿನಿತ್ಯವೂ ಕೂಡ. ಈಗ ಇದೇ ಮೂಡಾ ಕೇಸ್ ಇವತ್ತು ಈ ಕ್ಷಣಕ್ಕೆ ಈ ಹಂತವನ್ನ ತಲುಪಿರೋದು. ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗಾಗಲೇ ಇರೋ ಅಕ್ಟೋಬರ್ 27ನೇ ತಾರೀಕು ಏನು ಬಿಲ್ಡರ್ ಜೈರಾಮ್ ಅವರ ಮನೆಯ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲೂ ಕೂಡ ಮೂಡಾ ಇಡಿ ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗಿತ್ತು. ಸತತ 3 ತಿಂಗಳ ಕಾಲ ಅವರನ್ನ ಆಗಿಲ್ದಾಗೆ ವಿಚಾರಣೆಗಳು ಪಡಿಸಿ ಸಾಕಷ್ಟು ಮಾಹಿತಿಗಳು ಕಲೆ ಹಾಕಿದ್ದಾರೆ. ಈ ಕೋಕೋನಟ್ ವಿಚಾರ ಇರ್ಬೋದು, ಪ್ರತಿಯೊಂದನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕಲೆಯನ್ನು ಹಾಕಿರುವಂಥದ್ದು. ನಿನ್ನೆ ಅಧಿಕೃತವಾದಂತಹ ಒಂದು ಏನು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. 142 ಆಸ್ತಿಗಳನ್ನು ಈಗಾಗಲೇ ಸ್ಥಿರಾಸ್ತಿಗಳನ್ನು ಮುಟ್ಕೋಲು ಹಾಕೊಂಡಿದ್ದಾರೆ. ಸುಮಾರು 300 ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಇದಾಗಿರುವಂಥದ್ದು. ಈಗ ಮತ್ತೊಂದು 631 ಸೈಟ್ಗಳ ವಿವರವನ್ನು ಕೇಳಿ ಈಗಾಗಲೇ ಪ್ರಾಧಿಕಾರಕ್ಕೆ ಇಡಿ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ. ಈ ಒಂದು ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಕಳೆದ ತಿಂಗಳು 16ನೇ ತಾರೀಕು ಬರೆದಿರುವಂತಹ ಪತ್ರ ಇದು. 631 ಅಂದರೆ ಈಗ 142 ಸ್ಥಿರಾಸ್ತಿಗಳ ಏನೋ ಒಂದು ಮುಟ್ಟುಗೋಲಾಯಿತು. ನೆಕ್ಸ್ಟ್ ಟಾರ್ಗೆಟ್ ಇರುವಂಥದ್ದು 631 ನಿವೇಶನಗಳು. 631 ನಿವೇಶನಗಳು 50-50 ಅನುಪಾತದಲ್ಲಿ ಬಂದಿರುವಂಥದ್ದು ಅಥವಾ ಬದಲಿ ನಿವೇಶನಗಳು ಬಂದಿರುವಂಥದ್ದು. ಇದರ ಬಗ್ಗೆ ಈಗಾಗಲೇ ಒಂದು ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಇಡಿ ಅಧಿಕಾರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಮೆನ್ಷನ್ ಮಾಡಿರುವಂಥದ್ದು ಈಗಾಗಲೇ PMLA ಆ್ಯಕ್ಟ್ ಅಡಿಯಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಜೊತೆಗೆ ನಾವು ಕೊಟ್ಟಿರುವಂತಹ ಪಟ್ಟಿಯಲ್ಲಿದೆ. ಆ ಪಟ್ಟಿಯಲ್ಲಿರುವಂತಹ ಹೆಸರೇ ಸೈಟ್ ಯಾರಿಗೆ ಸೇರಿತ್ತು, ಆ ಸೈಟ್ನ ನಿವೇಶನ, ಜೊತೆಗೆ ಇವರಿಗೆ ಯಾರ ಕಡೆಯಿಂದ ನಿವೇಶನವನ್ನು ಕೊಡೋದಕ್ಕೆ ಮಂಜೂರಾಗಿರುವಂಥದ್ದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೂಡಲೇ ನಮಗೆ ಸಾಕಷ್ಟು ಅರ್ಜೆಂಟಾಗಿ ಈ ಒಂದು ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಒಂದು ಪತ್ರವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಸಹ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಮುಂದಿನ ಟಾರ್ಗೆಟ್ ಈಗ ಇಡಿಗೆ ಇರುವಂಥದ್ದು ಈಗ 142 ಆಸ್ತಿಗಳನ್ನು ಈಗಾಗಲೇ ಮುಟ್ಕೋಲು ಹಾಕ್ಕೊಂಡಿದ್ದಾರೆ. 631 ನಿವೇಶನಗಳ ಒಂದು ಮೌಲ್ಯವನ್ನು ಲೆಕ್ಕಾಚಾರ ಹಾಕೋದಾದರೆ ಈಗಾಗಲೇ 1000 ಕೋಟಿಗೂ ಹೆಚ್ಚು ಮೌಲ್ಯದ ಏನು ಆಸ್ತಿಯನ್ನು ಮೂಡ ಆಸ್ತಿಯನ್ನು ಯಾರೆಲ್ಲ ಕಬಳಿಸಿದ್ರು ಆ ಆಸ್ತಿಗಳನ್ನು ಮುಟ್ಕೋಲು ಹಾಕೊಳ್ಳೋದಕ್ಕೆ ಕೂಡ ಈಗಾಗಲೇ ಇಡಿ ಸಿದ್ಧತೆಗಳ ಮಾಡ್ಕೊಳ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಇಲ್ಲೊಂದು 2-3 ದಿನಗಳಲ್ಲಿ ಈ 631 ಸೈಟ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಈಗಾಗಲೇ ಮೂಡ ಅಧಿಕಾರಿಗಳು ಕೊಟ್ಟಿರ್ತಾರೆ. ಸೊ ಹೀಗಾಗಿ ಆ ಆಸ್ತಿಗಳು ಕೂಡ ಮೂಡಾಗೆ ವಾಪಸ್ ಬರೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಯಾರೆಲ್ಲ ಅಕ್ರಮವಾಗಿ ತೆಗೆದುಕೊಂಡಿದ್ರು ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ.